ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂ.ವಿ. ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ. ವೆಂಕಟೇಶ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ, ಬಹಳ ಗೌರವದಿಂದ ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ. ಜೈ ಹಿಂದ್. ಜೈ ಹಿಂದ್. ನಮಸ್ಕಾರ. ನವೆಂಬರ್ ಅವರ ಜೀವನದಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ಅಂತ ನನ್ಗನ್ಸುತ್ತೆ. ನೀವು ನವೆಂಬರ್ 5 ಅಂದ್ರಿ, ಮತ್ತೆ ಇನ್ನೊಂದ್ಸತಿ ನವೆಂಬರ್ ಅಂದ್ರಿ. ಹೀಗೆ ನವೆಂಬರ್ ಅವ್ರ ಜೀವನದಲ್ಲಿ ಬಹಳಷ್ಟು ಬಾರಿ ಬರ್ತಾ ಹೋಗುತ್ತೆ. ಬಹುಶಃ ಕೊನೆಗೂ ನವೆಂಬರೇ ಅವರ ಜೀವನದಲ್ಲಿ ಸ್ಥಿರವಾಗುತ್ತೆ ಅಂತ ನನ್ಗನ್ಸ್ತಾ ಇದೆ. ಅವರು ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 63ನೇ ಬೆಟಾಲಿಯನ್ ಮಾಡ್ತಾ ಇರುವಾಗ ಒಂದು ದಿವಸ ಹೀಗೆ ಭಯೋತ್ಪಾದಕರು ಒಂದ್ ಕಡೆಗೆ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹೇಗೆ ಅವರನ್ನ ನಾವು ನಿಯಂತ್ರಣ ಮಾಡಬಹುದು ಅಂತ ನೋಡಕ್ ಹೋದವರು. ರಜೌರಿ ಜಿಲ್ಲೆಯ ಬಾಜಿಮಾಲ್ ಫಾರೆಸ್ಟ್. ಹೇಳ್ತೀರಾ ಅದು ಹೇಗಿತ್ತು ಅಂತ ಅನುರಾಧ ಅವರೇ? ಆಕ್ಚುಲಿ 19ನೇ ತಾರೀಕು ನವೆಂಬರ್ ಇಂದ ಈ ಒಂದು ಕಾರ್ಯಾಚರಣೆ ಶುರುವಾಗಿತ್ತು. ಹಾಗೆ ನೋಡಕ್ ಹೋದ್ರೆ 19, 20, 21, 22 4ನೇ ದಿವಸ ಅವತ್ತು ನಡೀತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಅವತ್ತಿನ ದಿವಸ ಬೆಳಗ್ಗೆ ಕೂಡ 6 ಗಂಟೆ ಹೊತ್ತಿಗೆ ಅದಿತಿಗೆ ಫೋನ್ ಮಾಡಿ, ಅರ್ಧ ನಿಮಿಷನೂ ಇಲ್ಲ ನಡೀತಾ ಇದೆ ಆಪರೇಷನ್, ನಾನು ಗುರುವಾರ ಫೋನ್ ಮಾಡ್ತೀನಿ ಅಂತ ಅಷ್ಟೇ ಹೇಳಿಟ್ಟಿದ್ದ. ಇನ್ಫ್ಯಾಕ್ಟ್ ಅಲ್ಲಿ ಏನಂದ್ರೆ ಟೆಂಪರರಿ ಶೆಲ್ಟರ್, ಅದಕ್ಕೆ ಡೋಕ್ ಅಂತಾರೆ, ಅದು ತುಂಬಾ ಚಳಿ ಆತರ ಇದ್ದಾಗ ಕಾಶ್ಮೀರ್ ಕಡೆ ವಲಸೆ ಬರ್ತಾರೆ, ಅಲ್ಲಿ ಉಳ್ಕೊಳ್ಳೋಕೆ ಸ್ವಲ್ಪ ಮಿನಿಮಮ್ ಆಗಿ ಏನ್ ಬೇಕೋ ಅಷ್ಟು ಮಾಡ್ಕೊಂಡಿರ್ತಾರೆ. ಆತರ ಟೆಂಪರರಿ ಶೆಲ್ಟರ್ ಆಚೀಚೆ ಟೆರರಿಸ್ಟ್ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಆಪರೇಷನ್ ಅಂತ ನಡೀತಾ ಇತ್ತು. ಅವನು ಆಕ್ಚುಲಿ 5 ಜನನ್ನ ಸೇವ್ ಮಾಡ್ದ ಅವತ್ತು ಅಂತ. 2 ಹೆಂಗಸರು, 3 ಜನ ಮಕ್ಕಳು ಇದ್ರು ಆ ಟೆಂಪರರಿ ಶೆಲ್ಟರ್ ಅಲ್ಲಿ. ಸೊ ಅವಾಗ ಅಲ್ಲಿ ಫೈರಿಂಗ್ ಶುರು ಆಯ್ತು. ಆ 5 ಜನನ್ನ ಸೇವ್ ಮಾಡಕ್ಕೋಸ್ಕರ ಅಂದ್ರೆ ಅಷ್ಟ್ರಲ್ಲೇನೆ ಶುರು ಆಯ್ತು ಫೈರಿಂಗ್. ಸೊ ಅವ್ರಿಗೆ ತುಂಬಾ ಡೇಂಜರ್ ಇದ್ದಿದ್ರಿಂದ ಅವ್ರನ್ನ ಸೇಫ್ಟಿಗೆ ತಗೊಂಡ್ ಹೋದ ಅವನು. ಅವ್ರಷ್ಟ್ರನ್ನು ಸೇವ್ ಮಾಡೋ ಅಷ್ಟ್ರಲ್ಲಿ ಅವನಿಗೆ ಹರ್ಟ್ ಆಯ್ತು. He was leading a team of search and cordon operation. So immediate presence of terrorists was recognized. He also started to fire. His team also started to fire. ಈ ಮಧ್ಯದಲ್ಲಿ ಆ ಮಕ್ಕಳನ್ನ ಒಂದು ಸೇಫ್ ಲೊಕೇಶನ್ ಜರುಗಿಸಿ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ದ. ಆ ಟೆರರಿಸ್ಟ್ ವಾಪಸ್ ಹೋಗಕ್ ಶುರು ಮಾಡಿದ್ರು. ಸೊ he was leading the search and cordon operation. When the militants opened fire, they also responded and he was injured, but he maintained contact with the terrorists. ಮಾಡಿದ್ರಿಂದ ಬಾಕಿ ಫೋರ್ಸಸ್, ಪ್ಯಾರಾ9 ಆಮೇಲೆ ಪೊಲೀಸ್ ಎಲ್ಲರೂ ಬಂದು ಏರಿಯಾ ಕಾರ್ಡನ್ ಆಫ್ ಮಾಡಿ the terrorists were neutralized. So we lost 5 brave hearts in that operation. ಪ್ರಾಂಜಲ್ 1 ವರ್ಷದ ಜೂನಿಯರ್ ಶುಭಮ್ ಗುಪ್ತಾ, ಆಮೇಲೆ ಅಬ್ದುಲ್ ಮಾಜಿದ್ ಫ್ರಮ್ ಪೂಂಚ್ ಡಿಸ್ಟ್ರಿಕ್ಟ್, he is Para9 officer. Shubham Gupta is also Para9. Then Sachin Lar and Sanjay Bist. We lost all 5 of them in that. All brave hearts. ಅವರ ಕಥೆಗಳನ್ನ ನಾವು ಬಹಳ ಕೇಳ್ತೀವಿ. ತುಂಬಾ ನಮ್ಗೆ ಅಲ್ಲಿಯ ಕೆಲಸಗಳನ್ನ ನಾವು ಈಗಲೂ ಕೂಡ ಕೇಳ್ತಾ ಇರ್ತೀವಿ. ಹೇಗೆ ಅಂದ್ರೆ ನೋಡಿ, ಅವರನ್ನ ಉಳಿಸ್ಬೇಕು ಅಂತ ಹೇಳಿ ತಾನು ಎದೆಯೊಡ್ಡಿ ಮುಂದೆ ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ಗುಂಡಿಗೆ ಬೇಕು ಅದಕ್ಕೆ ಅಂತ. ಸೈನಿಕರಿಗೆ ಅದಕ್ಕೆ ತರಬೇತಿ ಇರುತ್ತೆ, ಇಲ್ಲ ಅಂತಲ್ಲ. ಅವರು ಧೈರ್ಯವನ್ನ ಎಲ್ಲ ತರಬೇತಿಯಲ್ಲೂ ಪಡ್ಕೊಂಡಿರ್ತಾರೆ. ಆದರೂ ಆ ಹೊತ್ತಿಗೆ ತನಗೇನಾದ್ರೂ ಆಗಬಹುದು ಅನ್ನೋದ್ಕಿಂತ
ಆ ಮಕ್ಕಳನ್ನ, ಹೆಣ್ಮಕ್ಳನ್ನ ಉಳಿಸ್ಬೇಕು ಅನ್ನೋದು ನನಗಿಂತ ಅವ್ರ ಜೀವನ ದೊಡ್ಡದು ಅಂತ ಅನ್ಸುವಂತ ಭಾವನೆ ಇದೆಯಲ್ಲ, ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ, 28 ವರ್ಷದಲ್ಲಿ. ಯಾಕೆಂದ್ರೆ ಆರ್ಮಿನಲ್ಲಿ ಜೆಟ್ ಮೋಟೋ ಅಂತ ಅದು ಪ್ರತಿಯೊಂದು ಸೋಲ್ಜರ್ ತಲೆನಲ್ಲೂ ಯಾವ ರೀತಿ ಇನ್ಸ್ಕ್ರೈಬ್ ಮಾಡ್ಬಿಟ್ಟಿರ್ತಾರೆ ಅಂತಂದ್ರೆ, ಹೇಗೆ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ದೇಶದ್ದು ಯಾವತ್ತೂ ಮೊದಲು ಅಂತ, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಯಾರಿಟಿ ನನ್ನ ಜೊತೆ ಕೆಲಸ ಮಾಡ್ತಾರೆ, ಅವ್ರದ್ದು ಸೇಫ್ಟಿ ಸೆಕ್ಯೂರಿಟಿ ಯಾವತ್ತು ನಂದಕ್ಕಿಂತ ಇಂಪಾರ್ಟೆಂಟ್, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ನನ್ನ ಓನ್ ಸೇಫ್ಟಿ ಕೊನೆಯಲ್ಲಿ ಬರುತ್ತೆ, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದನ್ನ ಎಷ್ಟು ಮನಸ್ಸಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂತಂದ್ರೆ, ನನ್ಗೆ ಎಷ್ಟೊಂದ್ಸಲ ಅನ್ಸೋದೇನಪ್ಪಾ ಅಂತಂದ್ರೆ, ಒಂಥರ ಮಸಲ್ ಮೆಮೊರಿ ಅಂತೀವಲ್ಲ ನಾವು, ಆ ತರ ಸಹಜವಾಗಿ ಇದ್ಬಿಟ್ಟಿರುತ್ತೆ ಅವ್ರಿಗೆ. ಅದು ಒಂದ್ಸಲ ಸೈಕಲ್ ಕಲ್ತ್ರೆ ಮರೆಯೋದಿಲ್ಲ ನೋಡಿ. ಅಂದ್ರೆ ಎಷ್ಟೇ ವರ್ಷ ಮಧ್ಯದಲ್ಲಿ ಬಿಟ್ಟಿದ್ರು ಉಸಿರು ಹೇಗೋ ಹಾಗೆ ಅವರಿಗೆ ಅದು ಸಹಜವಾಗಿರುತ್ತೆ. ಸೊ ನ್ಯಾಚುರಲಿ ಅಂದ್ರೆ ಅದಕ್ಕೆ ನಾನು ಅನ್ಕೊಳ್ಳೋದೇನು ಅಂತಂದ್ರೆ, ಈ ಬದುಕಿನಲ್ಲಿ ಸೆಂಟ್ರಲ್ ಪಾಯಿಂಟ್ ಅಥವಾ ಫೋಕಸ್ ನಾನು ಅಂತ ಅನ್ನೋದ್ರಿಂದ ಇಡೀ ಜೀವನದಲ್ಲಿ ಸೆಂಟ್ರಲ್ ಪಾಯಿಂಟ್ ದೇಶ ಅಂತ ಅನ್ನೋದನ್ನ ಅಚ್ಚೊತ್ಬಿಟ್ಟಿರ್ತಾರೆ. ಆ ಶಿಫ್ಟ್ ಏನಿದೆ ಆ ಫೋಕಸ್ ಅಲ್ಲಿ, ಸೊ ನ್ಯಾಚುರಲಿ ಬಂದ್ಬಿಡತ್ತೆ ಅವ್ರಿಗೆ. ಹಾಗಾಗಿನೇ ಅವರು ಅಷ್ಟೊತ್ತಿಗೆ ಗುಂಡಿನ ಸುರಿಮಳೆ ಆ ಕಡೆಯಿಂದ ಬರ್ತಾ ಇದ್ರು ಕೂಡ ಅಲ್ಲಿ ಅಡಗುತಾಣದಿಂದ ಹೊರಗಡೆ ಬರೋದಿದೆಯಲ್ಲ, ತುಂಬಾ ದೊಡ್ಡ ಡಿಸಿಷನ್ ಅದು. ಆ ಹೊತ್ತಿಗೆ ಅವ್ರಿಗೆ ಗೊತ್ತಿರುತ್ತೆ ನನಗೇನಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಕೂಡ ಹೊರಗಡೆ ಬರ್ತಾರೆ, ತಮ್ಮ ದೇಹದ ಮೇಲೆ ಗುಂಡುಗಳನ್ನ ತಗೊಳ್ತಾರೆ. ಆದ್ರೆ ಅವರೆಲ್ಲರನ್ನೂ ಉಳಿಸೋದಲ್ದೆ ಅಲ್ಲಿ ಯಾರು ಭಯೋತ್ಪಾದಕರು ಇರ್ತಾರೋ ಅವರನ್ನು ಕೂಡ ಇಲ್ವಾಗಿಸ್ತಾರೆ. ಅಂದ್ರೆ ಒಂದು ಕ್ಷಣದಲ್ಲಿ ಅಥವಾ ಹೆಚ್ಚು ಅಂದ್ರೆ ಒಂದು 5-10 ನಿಮಿಷದಲ್ಲಿ ಎಷ್ಟೊಂದು ದೊಡ್ಡ ಕೆಲಸಗಳಾಗಿರುತ್ತೆ ನೋಡಿ. ಅದನ್ನ ಒಬ್ಬ ಸೈನಿಕ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಪ್ರಾಂಜಲ್ ಅಂತಹ ಒಬ್ಬ ಶೌರ್ಯವನ್ನೇ ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಸೈನಿಕ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಥರದ ಸೈನಿಕರು ನಮಗೆ ಅಪರೂಪಕ್ಕೆ ನೋಡೋದಕ್ಕೆ ಸಿಗ್ತಾರೆ. ಆ ನಂತರದ್ದು ಈಗ ಇತಿಹಾಸ. ಪ್ರಾಂಜಲ್ ನಮ್ಮೊಂದಿಗೆ ಸದಾ ಇರ್ತಾರೆ, ಅವರು ಭಾರತೀಯರ ಎಲ್ಲರ ನೆನಪಿನಲ್ಲಿ ಸದಾ ಇರ್ತಾರೆ. ಹಾಗಾಗಿನೇ ಅವರ ಈ ಒಂದು ಶೌರ್ಯವನ್ನ ಗೌರವಿಸಿ ನಮ್ಮ ರಾಷ್ಟ್ರಪತಿಗಳು ಅವರಿಗೆ ಶೌರ್ಯ ಚಕ್ರವನ್ನ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಆ ಶೌರ್ಯ ಚಕ್ರದ ಮೇಲೆ ಅವರ ಹೆಸರನ್ನ ಕೆತ್ತಿರ್ತಾರೆ. ನೋಡಿ ಹೇಗೆ ಚಿರಸ್ಥಾಯಿಯಾಗಿ ಅವರು ಉಳಿತಾರೆ ಅಂತ. ಏಕೆಂದ್ರೆ ಇದು ಇಲ್ಲಷ್ಟೇ ಇರೋದಿಲ್ಲ, ಸೈನಿಕರ ಏನು ಒಂದು ಅವರ ಒಂದು ಪರಾಕ್ರಮಗಳ ಬಗ್ಗೆ ಡಾಕ್ಯುಮೆಂಟ್ ಆಗಿರುತ್ತೋ ಅದರಲ್ಲೂ ಕೂಡ ಇದು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಹಾಗಾಗಿ ಭಾರತದ ನೆಲ ಇರೋ ತನಕನೂ ಪ್ರಾಂಜಲ್ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಅಂತ, ನಮ್ಮ ನಂತರವೂ ಪ್ರಾಂಜಲ್ ಇರ್ತಾರೆ ಅನ್ನೋದೇ ನಮ್ಗೆ ಈ ಹೊತ್ತಿನ ಬಹುದೊಡ್ಡ ಅದೇನೆ ಅವನ ಜೀವನದ ಸಾರ್ಥಕತೆ. ಅದೇನೆ ನಿಜವಾಗ್ಲು. ಅಂದ್ರೆ ಮಗನ್ನ ಕಳ್ಕೊಳ್ಳೋ ದುಃಖ ನಮ್ಮ ಕೊನೆ ಉಸಿರಿರೋವರೆಗೂ ಆ ದುಃಖ ಇದ್ದೇ ಇರುತ್ತೆ. ಬಟ್ ಇದ್ರಲ್ಲಿ ಒಂದೇ ಒಂದು ಅಂತಂದ್ರೆ ಆ ದುಃಖದ ಜೊತೆ ಹೆಮ್ಮೆ ಕೂಡ ಇರುತ್ತೆ. ನಮ್ಮಿಬ್ರಿಗೂ ಯಾವಾಗ್ಲೂ ಅನ್ಸೋದು ಏನು ಅಂತಂದ್ರೆ, ಈ ಹೆಮ್ಮೆ ಮತ್ತೆ ದುಃಖ ಇದೆರಡೂ ಒಂದೇ ನಾಣ್ಯದ 2 ಮುಖ ಇದ್ದಂಗೆ. ಅಂದ್ರೆ ಎರಡೂ ಇದ್ದೇ ಇರುತ್ತೆ, ಹೆಮ್ಮೆನೂ ಇದೆ, ದುಃಖನೂ ಇದೆ. ಪ್ರಾಂಜಲ್ಗೆ ಶೌರ್ಯ ಚಕ್ರ ಅವಾರ್ಡ್ ಅನೌನ್ಸ್ ಮಾಡಿದಾಗ ನಾನು ಬರೆದಿದ್ದ ಒಂದು ಪದ್ಯ ಇದು. ತುಂಬಾ ಹೆಮ್ಮೆಯ ಗಳಿಗೆ ಅದು. ಅಂಡ್ ಇನ್ಫ್ಯಾಕ್ಟ್ ನವೆಂಬರಲ್ಲಿ ಆ ಒಂದು ಬಲಿದಾನ ಆಗಿದ್ದು 2.5 ತಿಂಗಳಾಗಿತ್ತಷ್ಟೇ. ಅಂದ್ರೆ ಆಗಷ್ಟೇ ಕಳ್ಕೊಂಡಿದ್ವಿ ಅವನನ್ನ. ಸೊ ಆ ನೋವಿನ ಮಧ್ಯ ಒಂಥರ ಉಕ್ಕಿ ಬಂದ ಹೆಮ್ಮೆ ತರ ಇದು ಅನೌನ್ಸ್ ಆಯ್ತು. ಆ ಕ್ಷಣದಲ್ಲಿ ಬರ್ದಿದ್ದು ಕ್ಯಾಪ್ಟನ್ ಪ್ರಾಂಜಲ್ಗೆ ಶೌರ್ಯ ಚಕ್ರದ ಗರಿ. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೇ ನಮ್ಮ ಬದುಕನಿನ್ನು ಬೆಳಗಬೇಕು. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೇ ನಮ್ಮ ಬದುಕನಿನ್ನು ಬೆಳಗಬೇಕು. ಧ್ವಜವ ಹೊದ್ದು ಬಂದೆ ಮಗನೆ ಮನೆಗೆ ನೀನಿಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ಧ್ವಜವ ಹೊದ್ದು ಬಂದೆ ಮಗನೆ ಮನೆಗೆ ನೀನಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ನೆತ್ತಿ ಎತ್ತಿ ನಡೆಯುತ್ತಿಹೆವು ನಿನ್ನ ಹೆಸರ ಹೊತ್ತು, ಭರತ ಮಾತೆ ಹರಸುತಿಹಳು ನಿನ್ನ ನಿಂದು ಖುದ್ದು. ಹೆಮ್ಮೆಯೊಂದೇ ಉಕ್ಕುತ್ತಿದ್ದರೆಷ್ಟು ಚೆನ್ನವಿತ್ತು, ಕರುಳ ಕುಡಿಯ ಕಳಿಸಿಕೊಡುವ ಭಂಗ ಬೇಡವಿತ್ತು. ಶೌರ್ಯ ಚಕ್ರವಿದೋ ಮಗನೆ ನಿನ್ನ ಭುಜದ ಸೊತ್ತು, ಅದರ ಸವಿಯೇ ನೀನು ಇಲ್ಲಿರಬೇಕಿತ್ತು. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ,
ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೇ ಇರುವೆ. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೇ ಇರುವೆ. ಆಮೇಲೆ ಮತ್ತೆ 2016ರಲ್ಲಿ ಉರಿ ಅಟ್ಯಾಕ್ ಆಯಿತು. ಭಾರತ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿ ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ ಏನಿತ್ತು ಅದನ್ನು ಧ್ವಂಸ ಮಾಡಿ ಬಂದರು. ಕ್ಯಾಪ್ಟನ್ ಪ್ರಾಂಜಲ್ ಮಾಹುನಲ್ಲಿ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಫೀಸರ್ ಅವನ ಜೊತೆ ಇದ್ದರು, ರೆಕಗ್ನೈಸ್ ಆಗಿ ಮಾತಾಡಿದ್ರು. ಸಬ್ಸಿಕ್ವೆಂಟ್ ಟು ದಟ್ ಮೀಟಿಂಗ್ ಇನ್ ಮಾಹು ಅವನೊಂದು ಇಂಗ್ಲೀಷಲ್ಲಿ ಒಂದು ಪೋಯಮ್ ಬರೆದಿದ್ದಾನೆ, ಎ ಸ್ಟ್ರಾಂಗ್ ರಿಪ್ಲೈ. A strong reply. It wasn't a usual day. Years of patience and silence being taken over by aggressiveness in order to avenge. Attired in the olive greens, taking the cover of the night sky, some of the nation's best men handed over a befitting reply. Diplomatic talks and shake of hands not in their purview. With a finger on trigger and eyes set on target, these elite men knew just their task. Precision, speed, and skill, a deadly combination. Hours later, the world would wake up to a surprise. Being the topic of the day, intellectuals had their say. But for these men, it was just a mission well accomplished, period. And they had nothing more to say. Contented with what they did, these silent heroes stepped back, leaving the stage open for men and women to question and find answers. Nation's backbone was strong and intact. For them, it was the start of a new day to protect 1 billion lives, as they do day after day. ಪ್ರಾಂಜಲ್ ಅವರು ದೇಶಕ್ಕಾಗಿನೇ ಹುಟ್ಟಿದವರು. ಹಾಗಾಗಿ ದೇಶಕ್ಕಾಗಿನೇ ಅವರು ನಾನು ಬಂದಿದ್ದ ಕೆಲಸ ನಾನು ಮಾಡಬೇಕು, ಅಥವಾ ನಾನು ಬಂದಿದ್ದ ಕೆಲಸ ನಾನು ಮಾಡಿದ್ದೀನಿ ಹಾಗಾಗಿ ನಾನು ಹೋಗಬೇಕು ಅನ್ನೋದು ಅವ್ರು ಹೇಗೆ ಸೈನ್ಯಕ್ಕೆ ಸೇರಬೇಕು ಅನ್ನುವ ಒಂದು ದೃಢ ನಿರ್ಧಾರ ಇತ್ತು. ಇದು ಕೂಡ ಅಷ್ಟೇ ದೃಢವಾದ ನಿರ್ಧಾರ ಅಂತ ನನಗೆ ಅನಿಸ್ತಾ ಇದೆ. ಈಗ ನೀವು ಪ್ರಾಂಜಲ್ ಅವರ ಹೆಸರಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಅದು ಕೂಡ ಅವರನ್ನು ಹಾಗೆ ಚಿರಸ್ಥಾಯಿಯಾಗಿ ಉಳಿಸುತ್ತೆ. ಮಕ್ಕಳಿಗೆ ಹೆಚ್ಚಿಗೆ ಪ್ರಾಂಜಲ್ ಅವರಿಂದ ಸ್ಫೂರ್ತಿ ಬರಬೇಕು, ಹೆಚ್ಚು ಜನ ಮತ್ತೆ ಸೈನ್ಯಕ್ಕೆ ಸೇರೋ ಹಾಗಾಗಬೇಕು ಅನ್ನುವಂಥ ಅನೇಕ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಅವನಿಗೆ ಬಂದಿರೋ ಮೆಡಲ್ಸು, ಅವನಿಗೆ ಜನರು ಯಾವ ರೀತಿಲಿ ಅವನನ್ನು ರೆಕಗ್ನೈಸ್ ಮಾಡಿದ್ದಾರೆ, ಯಾವ ರೀತಿ ಅವನನ್ನು ಅಳವಡಿಸ್ಕೊಂಡಿದ್ದಾರೆ, ಅದಕ್ಕೆಲ್ಲ ಒಂದು ಜಾಗ ಮಾಡಿದೀವಿ ಮನೆಯಲ್ಲಿ. ಅಲ್ಲೇನೆ ವೀರಭೂಮಿ ಭಾರತ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಇವೆಂಟ್ ಮಾಡಿದ್ವಿ ಮನೆಯಲ್ಲಿ. ಸ್ಕೌಟ್ಸ್ ಅಂಡ್ ಗೈಡ್ಸ್, NCC ಸುಮಾರು ಒಂದು 30 ಹುಡುಗಿರು ಇದ್ರು. ಭಾರತ ದೇಶದ ವೀರ ಯೋಧರ ಬಗ್ಗೆ ನಾವು ಅವ್ರಿಗೆ ತಿಳಿಸ್ಬೇಕು, ಪರಿಚಯ ಮಾಡಿಕೊಡ್ಬೇಕು, ಅವರಂತ ಸ್ಯಾಕ್ರಿಫೈಸ್ ಏನೇನು ಮಾಡಿದ್ದಾರೆ, ಬಲಿದಾನ, ಅದನ್ನೆಲ್ಲ ಶುರು ಮಾಡ್ಕೊಂಡಿದೀವಿ. ಇದನ್ನ ರೆಗ್ಯುಲರ್ ಪ್ರೋಗ್ರಾಮ್ ಆಗಿ ಮಾಡಬೇಕು. ಮನೆಗೆ ಒಂದಷ್ಟು ಜನ ಬಂದು ಇದೆಲ್ಲ ಪ್ರಾಂಜಲ್ದ ಏನೇನಿದೆಯೋ ಅದಷ್ಟು ನೋಡೋದಲ್ಲದೆ ಬೇರೆ ಎಲ್ಲ ಯೋಧರ ಬಗ್ಗೆ, ಮತ್ತೆ ನಾವು ಭಾರತ ಇದುವರೆಗೂ ಫೇಸ್ ಮಾಡಿರೋ ಯುದ್ಧಗಳು, ಮತ್ತೆ ಅದರಲ್ಲಿ ಶೌರ್ಯ ಮೆರೆದ ಬೇರೆ ಸೈನಿಕರು, ಪ್ರತಿಯೊಬ್ಬರ ಬಗ್ಗೆನೂ ಗೊತ್ತಾಗಬೇಕು ಮಕ್ಕಳಿಗೆ ಅನ್ನೋ ಉದ್ದೇಶದಿಂದಾನೇ ಮಾಡಿದ್ದು. ಸೊ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಈ ಹೊತ್ತಿನಲ್ಲಿ ನನಗೆ ಸಂತೋಷ ಅಂತ ಹೇಳೋದಕ್ಕಿಂತ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಏಕೆಂದರೆ ಹಿನ್ನಡೆಯೋದಕ್ಕೆ ಬಹಳ ಸುಲಭ ಬದುಕಲ್ಲಿ, ಆದರೆ ಪ್ರಾಂಜಲ್ಲೇ ಒಂದು ಉದಾಹರಣೆಯನ್ನ ಹಾಕ್ಬಿಟ್ಟಿದ್ರಲ್ಲ, ಯಾವತ್ತೂ ಮುಂದೆ ಹೋಗ್ಬೇಕು ಅಂತ. ಪ್ರಾಂಜಲ್ ಎಲ್ಲಿಗೆ ಬಿಟ್ಟು ಹೋಗಿದಾರೋ ಅಲ್ಲಿಂದ ಮುಂದಕ್ಕೆ ಅದನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಿ. ಅದೇ ತರ ಇನ್ಫ್ಯಾಕ್ಟ್ ತುಂಬಾ ಜನ ಸೋಲ್ಜರ್ಸ್ ಪೇರೆಂಟ್ಸ್ ಆಗ್ಬೋದು, ಅಥವಾ ಅವರ ಫ್ಯಾಮಿಲಿ ಆಗ್ಬೋದು, ಅವರ ಪತ್ನಿ ಅಂತವ್ರು ತುಂಬಾ ಈ ತರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಈಗ ವೀರಯೋಧರು ಅವರಷ್ಟೇ ಆಗಿರೋದಿಲ್ಲ, ಯಾರು ಸೈನ್ಯದಲ್ಲಿ ಇರ್ತಾರೋ ಅಥವಾ ಭಾರತೀಯ ಯಾವುದೇ ಡಿಫೆನ್ಸ್ ಸರ್ವಿಸ್ನಲ್ಲಿ ಇದ್ರು ಅವರಷ್ಟೇ ವೀರಯೋಧರಾಗಿರೋದಿಲ್ಲ. ಅವರ ಕುಟುಂಬ ಏನಿರುತ್ತಲ್ಲ, ಅವರ ಹತ್ತಿರದ ಕುಟುಂಬ ಅಥವಾ ಅವರ ಸ್ನೇಹಿತರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ವೀರ ಯೋಧರೇ ಆಗಿರ್ತಾರೆ. ಇನ್ಫ್ಯಾಕ್ಟ್ ನಾನು ಸುಮಾರು ಕಡೆ ಹೋದಾಗ ಹೇಳೋದೇನು ಅಂತಂದ್ರೆ, ಒಬ್ಬ ವೀರ ಯೋಧನ ನಿರ್ಗಮನ ಆದ ಕೂಡ್ಲೆ ವೀರ ಪರಿವಾರದ ಉಗಮ ಅಲ್ಲ ಆಗತ್ತೆ ಅಂತ. ಅದುವರೆಗೂ ನಮ್ಗೆ ಅಷ್ಟು ಧೈರ್ಯ ಇತ್ತು ಅಂತ ನಮಗ್ ಖಂಡಿತ ಅನ್ಸಿರ್ಲಿಲ್ಲ. ನಾನು ಒಂಥರ ಕಂಡ್ಕೊಂಡಿರೋ ಸತ್ಯ ಏನು ಅಂತಂದ್ರೆ, ಆ ಧೈರ್ಯ ನಮಗ್ ಬರೋ ತರ ಆ ಸಂಸ್ಕಾರನ ಅವನ್ಗೇ ಗೊತ್ತಿಲ್ಲದೆ ಆ 10 ವರ್ಷದಲ್ಲಿ ನಮಗ್ ಕೊಟ್ಟು ಹೊಟ್ಟೋಗಿದ್ದ ಅವನು. ಅದೇ ಸಂಸ್ಕಾರದ ಬಲದಿಂದ
ನಾವು ಮುನ್ನಡೀತಾ ಇದ್ದೀವಿ ಅಂತ ನನಗನ್ಸುತ್ತೆ. ಈ ಹೊತ್ತಿನಲ್ಲಿ ಒಂದು ಮಾತು ನೆನಪಾಗುತ್ತೆ. ವರ್ಡ್ಸ್ ವರ್ತ್ ಹೇಳ್ತಾನೆ, ಚೈಲ್ಡ್ ಇಸ್ ದ ಫಾದರ್ ಆಫ್ ದ ಮ್ಯಾನ್ ಅಂತ. ಆ ಮಾತನ್ನ ಅನೇಕ ಮಕ್ಕಳು ಅವಾಗವಾಗ ತೋರಿಸ್ತಾ ಇರ್ತಾರೆ, ನಮ್ಮ ಮನೆಗಳಲ್ಲಿ, ನಮ್ಮ ಸುತ್ತಮುತ್ತಲು ತೋರಿಸ್ತಾ ಇರ್ತಾರೆ. ಪ್ರಾಂಜಲ್ ಕೂಡ ಅದನ್ನೇ ಹೇಳಿದ್ದಾರೆ ಅನಿಸುತ್ತೆ. ಐ ಆಮ್ ಯುವರ್ ಚೈಲ್ಡ್ ಬಟ್ ಐ ಆಮ್ ಯುವರ್ ಫಾದರ್ ಅಂತ ಹೇಳಿ. ಹಾಗಾಗಿ ಹಿ ಹ್ಯಾಸ್ ಫಾದರ್ಡ್ ಯು ಅಂತ ಹೇಳ್ಬೋದು ನಾನು. ಅಂದ್ರೆ ತಾನೇ ಒಬ್ಬ ಪಾಲಕನಾಗಿ ನಿಮ್ಮನ್ನ ಇವತ್ತು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ಪ್ರಾಂಜಲ್. ಅನುರಾಧ ಅವರೇ, ಈಗ ನೀವು ಒಂದು ಬ್ಯಾಚ್ ಹಾಕೊಂಡಿದ್ದೀರಾ, ಅದು ಖಂಡಿತವಾಗಿಯೂ ಪ್ರಾಂಜಲಿಗೆ ಸಂಬಂಧಪಟ್ಟ ಹಾಗಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಅದು ಹೇಗೆ ಸಿಗುತ್ತೆ ಮತ್ತೆ ಅದರಲ್ಲಿ ಏನಿದೆ, ಅದರ ಮಹತ್ವ ಏನು? ಇದು ಗೌರವ ಪದಕ್ ಅಂತ. ಈ ಗೌರವ ಪದಕ್ನ ಕಮಿಷನ್ ಆಗೋ ಪ್ರತಿಯೊಂದು ಸೋಲ್ಜರ್ಗೂ ಆರ್ಮಿನವ್ರು ಕೊಡ್ತಾರೆ. ಸೊ ಇದ್ರ ಮೇಲೆ ಮೇರಾ ಸಂತಾನ್ ದೇಶಕ್ಕೂ ಸಮರ್ಪಿತ್ ಅಂತ ಇನ್ಸ್ಕ್ರೈಬ್ ಮಾಡಿದ್ದಾರೆ. ಆ್ಯಂಡ್ ಇದನ್ನ ಕಮಿಷನ್ ಆಗೋ ಹಿಂದಿನ ದಿವಸ ಒಂದು ಸೆರೆಮನಿ ಮಾಡಿ ಅದಕ್ಕೋಸ್ಕರ ಅಪ್ಪ ಅಮ್ಮಂಗೆ ಕೊಡ್ತಾರೆ. ಆ್ಯಂಡ್ ಅದನ್ನ ಯಾವುದೇ ಒಂದು ಫಾರ್ಮಲ್ ಇವೆಂಟ್ಗೆ, ಅಫಿಷಿಯಲ್ ಇವೆಂಟ್ಗೆ ಹಾಕೊಂಡು ಹೋಗುವಂಥ ಇದು ಇರುತ್ತೆ. ಸೊ ಇದು ಒಂಥರ ನಮ್ಮ ಮಗ ಅವನನ್ನ ದೇಶಕ್ಕೋಸ್ಕರ ಸಮರ್ಪಿಸಿದ್ದೀವಿ ಅಂತ ಹೇಳೋ ದ್ಯೋತಕ. 28 ವರ್ಷದ ಎಳೆಯ ವಯಸ್ಸಿನಲ್ಲಿ ಅವರು ಮೊದಲೇ ನೀವೇ ಹೇಳಿದಾಗೆ ಏರ್ಫೋರ್ಸಿಗೆ ಸೇರ್ಬೇಕಾಗಿತ್ತು. ಆನಂತರ ಅವರು ಸೈನ್ಯಕ್ಕೆ ಅಂತೂ ತಾನು ಇರಲೇಬೇಕು ಅಂತ ಸೈನ್ಯದಲ್ಲಿ ಸೇರ್ಕೊಂಡ್ರು. ಆದರೆ ಕೊನೆಗೆ ಅವರು ಹೋಗಿ ನಿಂತಿದ್ದು ಬಾನಲ್ಲಿನೇ ತಾರೆಯಾಗಿಯೇ ನಿಲ್ತಾರೆ. ಅವರು ಸದಾಕಾಲ ಅಲ್ಲಿ ಒಂದು ನಕ್ಷತ್ರವಾಗಿ ನಮಗೆ ಭಾರತದ ಈ ಸೈನ್ಯದ ಇತಿಹಾಸ ಏನಿದೆ ಅದರಲ್ಲಿ ಸದಾ ಹೊಳೆಯುವಂತಹ ಒಂದು ನಕ್ಷತ್ರವಾಗಿ ಭಾರತದ ಬಾನಲ್ಲಿ ಯಾವತ್ತೂ ಇರ್ತಾರೆ. ಮತ್ತೆ ಭಾರತದ ಏನು ರಾಷ್ಟ್ರಧ್ವಜ ಹಾರ್ತಿರುವಾಗೆಲ್ಲ ನಮ್ಗೆ ಅಲ್ಲಿ ಇಂಥ ಪ್ರಾಂಜಲರು ಅನೇಕರು ಕಾಣ್ತಾರೆ. ಆ ಒಂದು ಧನ್ಯತೆ ಇವತ್ತು ನಮಗೆ ನಿಮ್ಮ ಜೊತೆ ಮಾತನಾಡಿದಾಗ ಆಗ್ತಾ ಇದೆ. ಅಂದ್ರೆ ಇಡೀ ದೇಶ ಹನಿಗಣ್ಣಾಗಿ ಅವರೆದುರು ಪ್ರಾಂಜಲ ಅಂದ್ರೆ ಬಹಳ ತುಂಬಾ ಶುದ್ಧವಾದ ಮನಸ್ಸು ಅಂತ. ಹಾಗೇನೆ ನಾವು ಕೈ ಮುಗಿದು ಜೋಡಿಸಿ ಹೇಳ್ತೀವಲ್ಲ, ಅದು ಕೂಡ ಒಂದು ರೀತಿಯ ಪ್ರಾಂಜಲ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಇಡೀ ದೇಶವೇ ಅವರೆದುರಿಗೆ ಪ್ರಾಂಜಲವಾಗಿ ನಿಂತಿದೆಯಲ್ಲ, ಅಂಥ ಒಂದು ಅಪ್ರತಿಮ ಹುತಾತ್ಮರ ಸಾಲಲ್ಲಿ ಪ್ರಾಂಜಲ್ ಇವತ್ತು ನಿಂತಿದ್ದಾರೆ. 2024 ಗಣರಾಜ್ಯೋತ್ಸವದ ದಿವಸ ಅವರಿಗೆ ಶೌರ್ಯ ಚಕ್ರ ರಾಷ್ಟ್ರಪತಿಗಳು ಕೊಡ್ತಾರೆ. ಅದನ್ನ ಅವರ ತಾಯಿ ಅನುರಾಧ ಅವರು ಹಾಗೂ ಅವರ ಪತ್ನಿ ಅದಿತಿ ಅವರು ತಗೊಳ್ತಾರೆ. ಇಬ್ರು ಅವರ ಜೀವನದ ಒಂದು ದೊಡ್ಡ ಅವಿಭಾಜ್ಯ ಅಂಗ. ಹಾಗಾಗಿ ನೀವಿಬ್ರು ಅದನ್ನ ತೆಗೆದುಕೊಂಡಿರೋದು ಒಂದು ರೀತಿ ದೊಡ್ಡ ರೂಪಕವಾಗಿ ನನಗೆ ಕಾಣಿಸ್ತಾ ಇದೆ. ಈ ಶೌರ್ಯ ಚಕ್ರ ನೀಡಿ ರಾಷ್ಟ್ರವೇ ಅವರಿಗೆ ಗೌರವವನ್ನ ಸಲ್ಲಿಸಿದೆ ಅಂತ ಅನ್ಸುತ್ತೆ. ನೀವು ಈಗ ಪ್ರಾಂಜಲರ ಹೆಸರಿನಲ್ಲಿ ನಡೆಸ್ತಾ ಇರುವಂಥ ಅನೇಕ ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿಯಾಗಲಿ, ಮತ್ತೆ ಅದಕ್ಕೆ ನಮ್ಮ ಕೈಲಾದ ಸಹಾಯವನ್ನ ನಾವೆಲ್ಲರೂ ನಿಮ್ಮೊಂದಿಗೆ ಕೈ ಜೋಡಿಸಿ ಮಾಡ್ತೀವಿ. ಕೇಳ್ತಾ ಇರುವಂತಹ ಶ್ರೋತೃಗಳಲ್ಲೂ ಕೂಡ ಅನೇಕರು ಇದರಿಂದ ಸ್ಫೂರ್ತಿ ಪಡಿಬಹುದು. ಬಹಳ ತುಂಬ ಹೆಮ್ಮೆಯಿಂದ ನಾವಿವತ್ತು ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀವಿ. ನಮ್ಮ ಜೊತೆ ಪ್ರಾಂಜಲ್ ಇಲ್ಲ ಅಂತ ನನಗೆ ಖಂಡಿತ ಅನಿಸ್ತಾ ಇಲ್ಲ. ನಮ್ಮ ಜೊತೆಗೆ ಅವರಿದ್ದಾರೆ, ನಿಮ್ಮ ಮೂಲಕ ಅವ್ರ ಹತ್ರ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಅನ್ನುವಂಥ ದೊಡ್ಡ ಸಮಾಧಾನ ಕೂಡ ಇದೆ. ನಿಮಗಿಬ್ಬರಿಗೂ ತುಂಬ ಧನ್ಯವಾದಗಳು. ನಮ್ಮ ಶ್ರೋತೃಗಳ ಜೊತೆಗೆ ನಿಮ್ಮ ಅನುಭವವನ್ನ, ನಿಮ್ಮ ಮುಂದಿನ ಕಾರ್ಯಗಳನ್ನ ಹೇಳಿದ್ರಿ. ಅದಕ್ಕಾಗಿ ನಿಮಗೆ ಆಕಾಶವಾಣಿಯ ಎಲ್ಲ ಶ್ರೋತೃಗಳ ಪರವಾಗಿ ತುಂಬಾ ಧನ್ಯವಾದಗಳು. ಜೈ ಹಿಂದ್. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ. ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ ಎಂ.ವಿ. ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ. ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.